ಎಸ್, ಅವರೇಜ್ ವ್ಯಕ್ತಿಗಳ ಒಂದು ಮೆಂಟಾಲಿಟಿ ಹೇಗಪ್ಪ ಅಂದ್ರೆ ಸಣ್ಣ ಗುರಿ ಇಟ್ಕೊಳ್ಳೋದು, ಅಥವಾ ಗುರಿನೇ ಇಲ್ಲ, ಜಸ್ಟ್ ಪಾಸ್ ಆದ್ರೆ ಸಾಕಪ್ಪ, ಜೀವನ ಮಾಡ್ಬೇಕಷ್ಟೆ, ಜಸ್ಟ್ ಪಾಸ್ ಆದ್ರೆ ಸಾಕು. ಆದ್ರೆ ಮಿಲಿನಿಯರ್ಸ್ ಮೆಂಟಾಲಿಟಿ ಹೇಗಪ್ಪ ಅಂದ್ರೆ ಬಹುದೊಡ್ಡ ಗುರಿಗಳಿರುತ್ತೆ, ಬಿಗ್ ಗೋಲ್ಸ್. ಅವರ ಗುರಿಗಳು ಕೇಳ್ಬಿಟ್ರೆ ಶಾಕ್ ಆಗುತ್ತೆ. ದಿಸ್ ಇಸ್ ಅ ಮೇಜರ್ ಡಿಫ್ರೆನ್ಸ್. ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ ವಿಷಯದಲ್ಲಿ ನೀವು ಸಣ್ಣ 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 ಗುರಿ ಇಟ್ಕೊಂಡಿದ್ದೀರಾ, ಅಥವಾ ಗುರಿನೇ ಇಲ್ದಂಗಿದ್ದೀರಾ, ಅಥವಾ ದೊಡ್ಡ ಗುರಿ ಇಟ್ಟಿದ್ದೀರಾ. ಬಟ್ ನಮ್ಮೆಲ್ಲರ ಲೈಫು ಆವರೇಜ್ ವ್ಯಕ್ತಿಗಳದ್ದು ಎಲ್ಲ ಸಣ್ಣ ಸಣ್ಣ ಗುರಿಗಳನ್ನ, ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು, ಅಷ್ಟೇ ಸಾಕಾಗಿರೋದಕ್ಕೆ ನಾವು ಹಂಗೆ ಇರೋದು. ನಾನ್ ಪಡೆಯೋದಕ್ಕೂ ಸಾಕು, ನಾನ್ ಕೊಡೋದಕ್ಕೂ ಸಾಕು. ಗುರಿ ಅಂದ್ರೆ ನಾನು ಹೇಳ್ತಿದ್ದೀನಿ, ಮತ್ತೆ ನಮ್ಮ ಗುರಿ ಏನಿದೆ, ನಾನು ಪಡೆಯೋದಷ್ಟೇ ಅಲ್ಲ, ನನ್ನ ಕೊಡುಗೆ ಮತ್ತೆ ಕೆಲಸದ ಮೇಲೆ ಇರಬೇಕು ಅಂತ. ಆ ಗುರಿನೂ ನಾನು ಮಾತಾಡ್ತಿದ್ದೀನಿ. ನಾನೂ ದೊಡ್ಡ ಗುರಿ ಇಲ್ಲ ನಾನು ಪಡೆಯೋದಕ್ಕೆ, ನಾನೂ ಬೇರೆಯವರಿಗೆ ಕೊಡ್ತಕ್ಕಂಥ ದೊಡ್ಡ ಗುರಿ ಇಲ್ಲ. ಈ ಗುರಿ ಇಲ್ದಲೇ ಇರೋದ್ರಿಂದ ನಾನು ಇವತ್ತಲ್ಲೇ ಇರೋದು. ಏನಿದೆ ನಮ್ಮ ಗುರಿ? ಎಲ್ಲ ಸಾಕು ಅಂತ. ಏನಪ್ಪ, ಒಂದು ಜೀವನ ಮಾಡೋಕ್ಕೆ ಇಷ್ಟು ಸಾಕು, ಸಣ್ಣದಾಗ ಒಂದು ಗಾಡಿ ಸಾಕು, ಒಂದು ಸಣ್ಣದೊಂದು ಕಾರ್ ಸಾಕು, ಸಣ್ಣದೊಂದು ಮನೆ ಸಾಕು, ಎಷ್ಟಿದ್ರು. ಆಮೇಲೆ ಅಲ್ಲಿ ಬೇರೆ ಜಸ್ಟಿಫಿಕೇಶನ್ ಕೊಡೋದು, ಎಷ್ಟಿದ್ರು ತೃಪ್ತಿ ಇರಲ್ಲ, ದುಡ್ಡು ಬಂದ್ರೆ ಏನೇನೋ ಆಗ್ಬಿಡುತ್ತೆ, ಈ ತರ ನಮಗೆ ನಾವೇ ಏನೇನೋ ಅನ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲೆಲ್ಲಿ ಈ ತರ ನಿಮ್ದು ಮೆಂಟಾಲಿಟಿ ಇದೆ ಚೆಕ್ ಮಾಡ್ಕೊಳ್ಳಿ. ಇದು ಆವರೇಜ್ ಮೆಂಟಾಲಿಟಿ ಇರ್ತಕ್ಕಂಥದ್ದು. ಆದ್ರೆ ಮಿಲಿನಿಯರ್ಸ್ ಮೆಂಟಾಲಿಟಿ ಇರೋರು ಬಹುದೊಡ್ಡ ಗುರಿ ಇಟ್ಟಿರ್ತಾರೆ, ಬಹುದೊಡ್ಡ ಕನಸು. ಅವ್ರ ಕನಸುಗಳು ಒಂದ್ ಕಡೆ ಹೇಳ್ತಾರೆ, ನಿಮ್ಮ ಕನಸನ್ನ ಕೇಳಿ, ನಿಮ್ಮ ಗುರಿನ ಕೇಳಿ ಜನ ನಿಮ್ಮನ್ನ ಹುಚ್ಚರು ಅನ್ಲಿಲ್ಲ ಅಂದ್ರೆ ನೀವು ರೈಟ್ ವೇನಲ್ಲಿ ಇಲ್ವೇ ಇಲ್ಲ ಅಂತ. ನನಗೆ ಒಂದು ನೆನಪು ಬರುತ್ತೆ, ನನ್ನ ಗುರಿ ನಿಮಗೆಲ್ಲ ಗೊತ್ತಿದೆ, 125+ ಇಯರ್ಸ್ ಬದುಕಬೇಕು ಅಂತ. ಇದನ್ನ ನಾನು ನಮ್ಮ ಫ್ರೆಂಡ್ ಹತ್ರ ಒಬ್ಬರು ಶೇರ್ ಮಾಡ್ತಾ ಇದ್ದೆ. ಈ ತರ ಯಾವುದೋ ಒಂದು ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಏನ್ ನಿನ್ ಲೈಫ್ ಏನ್ ಮಾಡ್ಬೇಕು ಅಂತಿದ್ರೆ ಅಂದಾಗ ನಾನು ಈ ತರ ಶೇರ್ ಮಾಡಿದ್ದೆ. ಈ ತರ ನಾನು 125+ ಇಯರ್ಸ್ ಬದುಕಬೇಕು ನಂದೆಲ್ಲ ಶೇರ್ ಮಾಡಿದ್ದೆ. ತಿಂಗಳಿಗೆ ಕೋಟಿಗಟ್ಟಲೆ ಅವ್ರು ಮಾಡಬೇಕು. ಅದಕ್ಕಿಂತ ಇಂಪಾರ್ಟೆಂಟ್ ನಾನು ಇನ್ನೊಂದು ಹೇಳಿದ್ದೆ ಅವ್ರಿಗೆ, ನಾನು 2-3 ಕೋಟಿ ಜನಕ್ಕಿಂತ ಜಾಸ್ತಿ, ಕೋಟ್ಯಾಂತರ ಜನಗಳಿಗೆ 120 ವರ್ಷ ಬದುಕಿಸ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ತಾ ಇದೀನಿ ಅಂತ. ಅವಾಗ ಇದನ್ನು ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಅವ್ನ ಹೆಂಡತಿಗೆ ಶೇರ್ ಮಾಡಿದ್ದ. ಅವ್ನ ಹೆಂಡತಿಗೆ ಶೇರ್ ಮಾಡಿದ್ದಾನೆ. ಹೆಂಡತಿ ಬಂದ್ಬಿಟ್ಟು ಏನೋ ಹೇಳಿದ್ರು, ಅದನ್ನ ಹೇಳ್ತೀನಿ ಆಮೇಲೆ. ಅವನು ಒಂದು ಟ್ರೈನಿಂಗ್ ಅಟೆಂಡ್ ಮಾಡಕ್ ಹೋಗಿದ್ದ. ಆ ಟ್ರೈನಿಂಗ್ ಅಟೆಂಡ್ ಮಾಡಕ್ ಹೋದಾಗ ಅಲ್ಲಿ ಒಂದು ವಿಷಯ ಗೊತ್ತಾಯ್ತು, ಇದೇ ವಿಷಯ. ನಿಮ್ಮ ಗುರಿ ದೊಡ್ಡದಿಲ್ಲ ಅಂದ್ರೆ, ನಿಮ್ಮ ಗುರಿ ಹೇಗಿರ್ಬೇಕು ಅಂದ್ರೆ ಜನಗಳು ಹುಚ್ಚರು ಅನ್ಬೇಕು, ಅವಾಗ ಮಾತ್ರ ಯು ಆರ್ ಇನ್ ರೈಟ್ ಟ್ರ್ಯಾಕ್ ಅಂತ. ಅದನ್ನ ನೋಡ್ಬಿಟ್ಟು ಇಮಿಡಿಯೇಟ್ಲಿ ನನಗೆ ಫೋನ್ ಮಾಡ್ದ. ನನಗೆ ಫೋನ್ ಮಾಡಿ, ವಿಜಯ್ ಯು ಆರ್ ಗ್ರೇಟ್ ಯಾರ್, ನೀನ್ 100% ಸಕ್ಸಸ್ ಆಗ್ತೀಯಾ, ಯಾಕೆ ಅಂದ್ರೆ ನನ್ನ ಹೆಂಡತಿ ನಿನ್ನ ಹುಚ್ಚ ಅಂದಿದ್ಲು ಅಂತ. ನಿನ್ನ ಡ್ರೀಮ್ ನೋಡಿ ಹುಚ್ಚ ಅಂದಿದ್ಲು, ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಅಂದಿದ್ಲು, ನೀನ್ ಏನ್ ಅನ್ಕೊಂಡ್ರು ಮಾಡ್ತೀಯಮ್ಮ ಅಂತ. ಜಸ್ಟ್ ಅವಾಗ ಶಾಕ್ ಆಗಿದೆ. ಎಸ್, ನಾನು ನನ್ನ ಗುರಿ ನೋಡಿ ಹುಚ್ಚ ಅನ್ಬೇಕು ಜನಗಳು. ದಟ್ ಈಸ್ ದ ಬಿಗ್ಗೆಸ್ಟ್ ಟಾಸ್ಕ್ ವಿ ನೀಡ್ ಟು ಟೇಕ್. ಇವತ್ತು ಎಲ್ಲ ಮಹಾನ್ ವ್ಯಕ್ತಿಗಳು ನೋಡಿ, ಅವರೆಲ್ಲರೂ ಹುಚ್ಚು ಓದಿದ್ದೆ. ಫ್ಲೈಟ್ ಕಂಡು ಹಿಡಿಯಕ್ಕೆ ಹೋದಾಗ ಯಾರು ಅವ್ರಿಗೆ ಆಯ್ಕೆ ಮಾಡ್ತೀಯಾ ಮಾಡಮ್ಮ ಅನ್ಲಿಲ್ಲ. ಎಲ್ಲ ಸೈಂಟಿಸ್ಟ್ಗಳಿಗೆ ಹುಚ್ಚರು ಅಂತಾನೆ ಹೊಡೆದಾಕಿದ್ದವ್ರನ್ನ. ಆದ್ರೆ ಆ ಹುಚ್ಚರೇ ಇವತ್ತು ದೊಡ್ಡ ಸಾಧನೆ ಮಾಡಿರೋದು. ಆ ಹುಚ್ಚತನ ಇರಬೇಕು, ದೊಡ್ಡದಾಗ ಮಾಡಬೇಕು ಅಂತ. ಏನಿದೆ ನಮ್ದು ಚೆಕ್ ಮಾಡಿ, ಎಷ್ಟಿದೆ? ಬರೀ ಸಣ್ಣ 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 ಹಿಡ್ಕೊಂಡು ಕೂತಿದೀವಲ್ವಾ. ನಿರ್ಭಯಿಂದ ಸ್ವಾಮೀಜಿ ಏನ್ ಹೇಳಿದ್ರು ನಮಗೆ, ಇಡೀ ಭೂಮಂಡಲದ ಸಂಪತ್ತಿಗೆ ಒಡೆಯಾಗ್ತಕ್ಕಂಥ ಶಕ್ತಿ ನಿನ್ನೊಳಗಡೆ ಇದೆ, ಒಬ್ಬೊಬ್ಬ ಮನುಷ್ಯನಲ್ಲೂ ಇದೆ ಅಂತ. ಆದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ಭೂಮಂಡಲ ಅಲ್ಲ, ನನಗೆ ಮನೆಗೆ ನಾನು ಒಡೆಯನಾಗ್ತಿಲ್ಲ, ಇಷ್ಟು ಚಿಕ್ಕ ಟಾರ್ಗೆಟ್ ಇಟ್ಕೊಂಡು ಕೂತಿದ್ದೀನಿ. ಹೇಗ್ ಸಾಧ್ಯ? ಎಷ್ಟು ದೊಡ್ಡದಿರ್ಬೇಕು ನಮ್ಮ ಕನಸು ಅಂದ್ರೆ, ನಮ್ಮ ಸದ್ಗುರು ಹೇಳ್ತಾರೆ, ನಿಮ್ಮ ಕನಸು ಗುರಿ ಹೇಗಿರ್ಬೇಕಪ್ಪ ಅಂದ್ರೆ ನಿಮ್ಮ ಈ ಜನ್ಮದಲ್ಲೂ ಸಹಿತ ಫುಲ್ಫಿಲ್ ಆಗ್ಬಾರ್ದು, ತಲೆಮಾರುಗಟ್ಟಲೆ ತಗೋಬೇಕು. ಅಷ್ಟು ದೊಡ್ಡ ಒಂದು ಕನಸನ್ನ ಕಟ್ಟಬೇಕು ಅಂತ, ಅಷ್ಟು ದೊಡ್ಡ ಗುರಿಗೆ ವರ್ಕ್ ಮಾಡಿ ನೀವು ಅಂತ. ಆ ಒಂದು ಗುರಿನ ನಾನು ಹಿಡ್ಕೊಂಡಿದ್ದೀನ, ಅದಕ್ಕೂ ನನಗೂ ಎಷ್ಟು ಡಿಫ್ರೆನ್ಸ್ ಇದೆ. ಯಾಕೆ ಅವ್ರುಗಳು ಮಾತ್ರ ಯೋಚನೆ ಮಾಡಿದ್ರು? ಅವ್ರಿಗೇನಾದ್ರು ಎಕ್ಸ್ಟ್ರಾ ದೇವ್ರೇನಾದ್ರು ಸಪರೇಟ್ ಆಗಿ ಆಶೀರ್ವಾದ ಮಾಡಿದ್ನಾ? ಬಿಲ್ ಗೇಟ್ಸ್ಗೆ ಸಪರೇಟ್ ಆಶೀರ್ವಾದ ಇತ್ತಾ? ಧೀರುಭಾಯಿ ಅಂಬಾನಿಗೆ ಸಪರೇಟ್ ಆಶೀರ್ವಾದ ಇತ್ತಾ? ಯೋಚನೆ ಮಾಡಿ. ನಾನು ಆ ಆಂಗಲ್ ಅಲ್ಲಿ ಯೋಚನೆ ಮಾಡಿದ್ದೀನ. ಎಲ್ಲಾ ಮೆಂಟಾಲಿಟಿ ಇದೇನಂತ ಗೊತ್ತಾ, ಕುರಿ ಮಂದೆ ಅಂತೀವಿ ನಾವು ಅದಕ್ಕೆ. ಕುರಿಗಳು ಹೋಗ್ತಾ ಇರೋದು, ಎಲ್ಲಾ ಕುರಿಗಳು ಹೋಗ್ತಾ ಇದೆ, ನಾನು ಹೋಗ್ತಾ ಇದ್ದೀನಿ ಅವ್ರ ಜೊತೆ. ಗುರಿ ಇಲ್ದಲಿರೋ ಜೀವನ ಹೇಗೆ ಅಂದ್ರೆ, ನನ್ನ ಗುರು ಒಬ್ರು ಹೇಳ್ತಾ ಇದ್ರು, ಬೀದಿ ನಾಯಿಗೆ ಸಮ ಅಂತ. ಬೀದಿ ನಾಯಿಗೆ ಏನಿರುತ್ತೆ ಟಾರ್ಗೆಟ್?
ಎಲ್ಲೋಗುತ್ತೆ ಅಲ್ಲೋಗುತ್ತೆ, ಎಲ್ಲೋಗುತ್ತೆ ಅಲ್ಲಿ ಚುಚ್ಚು ಮಾಡುತ್ತೆ, ಎಲ್ಲೋಗುತ್ತೆ ಅಲ್ಲಿ ತಿನ್ನುತ್ತೆ, ಬೌ ಅನ್ನುತ್ತೆ, ಅಷ್ಟೇ. ಗುರಿನೇ ಇಲ್ಲ ಅದಕ್ಕೆ ಲೈಫಿಗೆ. ಹಂಗಾರೆ ಅದೇ ತರ ಜೀವನ ಮಾಡ್ಬೇಕಾ ನಾನು? ಏನಿದೆ ನನ್ನ ಗುರಿ? ನನ್ನ ಲೈಫಲ್ಲೂ ನಾನು ದೊಡ್ಡ ಗುರಿ ಇಟ್ಕೊಂಡಿಲ್ಲ, ನಾನು ಬೇರೆಯವರಿಗೆ ಏನಾದ್ರು ಕೊಡುಗೆ ಕೊಡಬೇಕು ಅನ್ನೋ ಗುರಿನೂ ಇಲ್ಲ. ಹಾಗಿದ್ರೆ ನನ್ನ ಜೀವನ ಅಷ್ಟೇ ಸಾಕಾ? ನನ್ನ ಸಾಮರ್ಥ್ಯ ಅಷ್ಟೇನಾ? ಆದ್ರೆ ಹುಚ್ಚಂತರ ಗುರಿ ಹಿಡ್ಕೊಳ್ಳೋದು ಅಂದ್ರೆ ಏನು? ಶಾಕ್ ಆಗ್ಬೇಕು ಎಲ್ರಿಗೂ. ಇದು ಅಸಾಧ್ಯ ಅಂತ ಹೇಳ್ಬೇಕು, ಬೇರೆಯವ್ರಿಗೆ ಆಗಲ್ಲ. ಬಿಕಾಸ್ ಅವ್ರಿಗೆ ಈ ಒಂದು ಮೆಂಟಾಲಿಟಿ ಇರೋದಿಲ್ಲ. ಅವ್ರ ತರನೇ ನಾನು ಇರ್ಬೇಕಾ? ಇಟ್ಸ್ ಮೈ ಚಾಯ್ಸ್. ಇವತ್ತು ಈ ಶಕ್ತಿ ನಮ್ಮೊಳಗಡೆ ಯಾಕೆ ಬಂದಿದೆ ಅಂದ್ರೆ, ನಮಗೆ ಆ ಒಂದು ಪಾಠ, ನಿರ್ಭಯಾನಂದ ಸ್ವಾಮೀಜಿ ಹೇಳ್ತಾರಲ್ಲ, ಈ ಒಂದು ಶಿಕ್ಷಣ, ನಮ್ಮ ಶಕ್ತಿ ಎಷ್ಟಿದೆ ಅಂತಕ್ಕಂಥ ಶಿಕ್ಷಣ ಸಿಕ್ಕರೆ ಏನ್ ಬೇಕಾದ್ರೂ ಮಾಡುತ್ತೆ. ಇದಕ್ಕೋಸ್ಕರ ನಾವು ಇವತ್ತಿಟ್ಟಿರೋ ಟಾರ್ಗೆಟ್ ಏನು? 6 ಸಬ್ಜೆಕ್ಟ್ ಅಲ್ಲಿ ಅದ್ವಿತೀಯ ಸಾಧನೆ ಮಾಡಬೇಕು. ಏನಿದೆ ನಮ್ದು ತಪನೆ? ಎವ್ರಿ ಡೇ ನಾವೇನು ಚಾಂಟ್ ಮಾಡ್ತಿದ್ದೀವಿ, ಇಡೀ ಪ್ರಪಂಚದ ಮನುಕುಲ ಎಲ್ಲರೂ ಕೋಟ್ಯಾಧಿಪತಿ ಆಗ್ಬೇಕು. ದಟ್ ಈಸ್ ದ ಬಿಗ್ಗೆಸ್ಟ್ ಗೋಲ್. ಎಲ್ಲರೂ ಕೋಟ್ಯಾಧಿಪತಿ ಆಗೋ ಸಾಧ್ಯತೆ ಇದೆ. ಎಲ್ಲರೂ ಸಹಿತ 100 ವರ್ಷಕ್ಕಿಂತ ಜಾಸ್ತಿ ಬದುಕಬೇಕು. ಮೋದಿ ಕೇರಳ ಬರ್ತಕ್ಕಂಥ ಪ್ರತಿಯೊಬ್ಬರು ಕೋಟ್ಯಾಧಿಪತಿ ಆಗ್ಬೇಕು. ಇದು ನಮ್ಮ ಸಮೀರ್ ಮೋದಿ ಸಂಕಲ್ಪ. ಯಾಕಾಗಲ್ಲ? ಎಲ್ಲರೂ ಸಹಿತ ಪ್ರೀತಿ ವಿಶ್ವಾಸದಲ್ಲಿ ಇರಬೇಕು. ನನ್ನೊಂದು ದೊಡ್ಡ ಗುರಿ ಇದೆ. ಏನಪ್ಪಾ ಅಂದ್ರೆ, ಇದ್ರ ಹೇಳಿದ್ರೆ ಹುಚ್ಚು ಅಂತೀರ ನೀವು. ಒಂದಿನ ಇಂಡಿಯಾ ಪಾಕಿಸ್ತಾನ ಒಂದಾಗಬೇಕು ಅಂತ. ಯಾವ ದೇಶಗಳು ಹೊಡೆದಾಡ್ತಿದೆ ಪ್ರೀತಿಯಿಂದ. ನಮ್ಮ ಮನೆಯಲ್ಲ ಇಂಡಿಯಾ ಪಾಕಿಸ್ತಾನಗಳು ಒಂದಾಗ್ತಾ ಹೋದ್ರೆ ಅದು ಸಹಿತ ಆಗ್ಬಿಡುತ್ತೆ ಅಂತ. ಆ ತರ ಒಂದು ದೊಡ್ಡ ಗುರಿ ಇಟ್ಕೊಳ್ಬೇಕಾಗಿದೆ ನಾವು. ಈ ತರ ಗುರಿಗಳು ನಾವು ಯೋಚನೆ ಮಾಡಿಲ್ಲ. ಈಗ ಯೋಚನೆ ಮಾಡಿ, ಒಂದೇ ಒಂದು ಕ್ಷಣ ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಏನು ಪಾಠ ಮಾಡ್ತಿದ್ದೀರಾ? ನಿಮ್ಮ ಮಕ್ಕಳಿಗೆ ಅಪ್ಪ ನಾನು ಬರೀ 35 ತಗೊಳ್ತೀನಿ ಅಂದ್ರೆ ಸುಮ್ಮನೆ ಇರ್ತೀರಾ? 100 ತಗೋಬೇಕು, 100ಕ್ಕೆ 1 ಕಡಿಮೆ ಆಗಂಗಿಲ್ಲ. ಮಕ್ಕಳಿಗೆ ಮಾತ್ರ ನೀವು 5 ಗೋಲ್ ಹಿಡ್ಕೊಳ್ಳಿ ಅಂತೀರಾ. ಅದು ನಾನು ಮಾತ್ರ ಆಡಿದರೆ ಗೋಲ್ ಹಿಡ್ಕೊಂಡಿರ್ತೀನಿ. ಇದು ಹೆಂಗ್ ಸಾಧ್ಯ? ನಾನು ಆಡಿದರೆ ಗೋಲ್ ಹಿಡ್ಕೊಂಡು ಮಕ್ಕಳಿಗೆ ಹೆಂಗೆ ನಾನು ದೊಡ್ಡ ವ್ಯಕ್ತಿ ಆಗುತ್ತೆ? ಅದಕ್ಕೆ ಮತ್ತೆ ಕತೆ ಹೇಳೋದು ನಾವು, ನನ್ನ ಕತೆ ಬೇರೆ ಇತ್ತು ಅಂತ. ಅದು ಮುಂದೆ ಬರುತ್ತೆ. ನನ್ನ ಲೈಫ್ ಹಂಗಿರಲಿಲ್ಲ, ನೀನ್ಗೆಲ್ಲ ಕೊಡ್ತಾ ಇದ್ದೀನಿ. ನಾನು ಮಾಡಿದ್ರೆ ಅವ್ನು ಮಾಡೋದಲ್ವಾ? ನಾನು ಮಾತ್ರ ಮಕ್ಕಳಿಂದ 5 ಸ್ಕೋರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ನಾನು ಮಾತ್ರ ಆಡಿದರೆ ಸ್ಕೋರಲ್ಲೇ ಇರ್ತೀನಿ. ಹೆಂಗ್ ಸಾಧ್ಯ? ಯೋಚನೆ ಮಾಡಿದ್ದೀನ ನೋಡಿ. ಇವತ್ತಿನಿಂದ ನಿಮ್ಮ ಗುರಿಗಳು ಯಾವುದೇ ಆಗಿರಲಿ, ಅದು ಈ 6 ಸಬ್ಜೆಕ್ಟ್ ಅಲ್ಲಿ ಇರ್ಬೋದು, ಇನ್ನುಳಿದ್ರೆ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ಅದು ದೊಡ್ಡದಾಗಿ ಇಡಿ. ಆ ದೊಡ್ಡದಾಗಿ ಇಟ್ಟಾಗ ಅದಕ್ಕೆ ಬೇಕಾಗಿರೋದನ್ನ ನಾವು ಮಾಡ್ತಾ ಹೋಗ್ತೀವಿ. ಸಣ್ಣದಾಗಿ ಹಿಡ್ಕೊಂಡ್ರೆ ಅದಕ್ಕೆ ಬೇಕಾಗಿರೋದಷ್ಟು ತೃಪ್ತಿ ಆಗ್ತೀವಿ. ಇದಕ್ಕೆ ಏನ್ ಹೇಳ್ತಾರೆ ನಮಗೆ? ನಾನು ಎವ್ರಿ ಡೇ ನನಗೆ ನೆನ್ಪಡ್ತಾರೆ ಯಾರು? ಅಬ್ದುಲ್ ಕಲಾಂ ಜಿ. ಅವ್ರು ಹೇಳ್ತಾರೆ ಏನೋ, ರಾತ್ರಿ ಕನ್ಸು ಕಾಣೋದಲ್ಲ ಕನಸು, ನಿದ್ದೆನಲ್ಲಿ ಕಾಣೋ ಕನಸಲ್ಲ ಕನಸು, ನಿದ್ದೆನೇ ಬರಬಾರ್ದು ಅಂತ ಕನಸು ಕಂಡಿರ್ಬೇಕು ಅಂತ. ಮೊನ್ನೆ ನನಗೆ ಒಬ್ರು ಹೇಳ್ತಾ ಇದ್ರು, ಎಷ್ಟೊತ್ತಿ ಮಲಗ್ತೀರಾ, ನೀವೇನು ಹೆಂಗ್ ನಿದ್ದೆ ಮಾಡ್ತೀರಾ? ಅದಕ್ಕೆ ಹೇಳ್ತಾ ಇದ್ರು, ನನಗೆ ಎಷ್ಟೊಂದು ಸಮಸ್ಯೆ ಇದೆ, ಆದ್ರೂ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೊಳಗೆ ಕಷ್ಟಪಡ್ತೀನಿ. ನಿಮಗೆಲ್ಲ ಇದೆ, ದುಡ್ಡು ಬೇಜಾನ್ ಇದೆ, ಎಲ್ಲ ಇದೆ, ಆದ್ರೂ ನೀವು ಮಾತ್ರ ಹಿಂಗೆ ಎದ್ದೊಳ್ತೀರಾ ಯಾಕೆ ಅಂತ. ಅದೇ ಪ್ರಾಬ್ಲಮ್, ಇದೇ ಮೆಂಟಾಲಿಟಿ ಪ್ರಾಬ್ಲಮ್. ನನಗೆ 5 ಲಕ್ಷ ಬರ್ತಿದೆ, ನನಗೆ ಸಾಕು ಅಂತ ಕುತ್ಕೊಂಡಿದ್ರೆ ಯಾವತ್ತೂ ಕುತ್ಕೋಬೋದಿತ್ತು. ಆದ್ರೆ ನನ್ನ ಗುರಿ ಅಲ್ವೇ ಅಲ್ಲ ಅದು. ಇಡೀ ವರ್ಲ್ಡ್ ಕೋಟ್ಯಾಧಿಪತಿಗಳಲ್ಲಿ ಆಗ್ಬೇಕು. ಎಲ್ಲರೂ ಬೋಧಿಕೆಯಲ್ಲಿ ಬರೋರು ಎಲ್ಲರೂ ಕೋಟ್ಯಾಧಿಪತಿ ಆಗ್ಬೇಕು. ಎಲ್ಲರೂ 6 ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಮಾಡ್ಬೇಕು. ಆ ಡ್ರೀಮಿನ ವರ್ಕ್ ಮಾಡ್ತಾ ಇದ್ದೀನಿ. ನಿದ್ದೆ ಬರೋಕ್ಕೆ ಚಾನ್ಸೇ ಇಲ್ಲ ನನಗೆ. ಆ ತರ ನೀವುಗಳು ಒಬ್ಬೊಬ್ರು ಸಹಿತ ಸಂಕಲ್ಪ ಮಾಡಿದ್ದಾರೆ ನೋಡಿ. ಆ ತರ ಒಂದು ದೊಡ್ಡ ಗುರಿ ಹಿಡ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಮೊನ್ನೆ ಗೊತ್ತಾಗಿದೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಡೀ ಬ್ರಹ್ಮಾಂಡ ನಿಮಗೆ ಸಪೋರ್ಟ್ ಮಾಡುತ್ತೆ. ಅಂತ ಗುರಿ ಇರೋ ಹುಚ್ಚರು ನಿಮಗೆ ಸಿಗ್ತಾರೆ. ಆ ಗುರಿ ಇರ್ತಕ್ಕಂಥದನ್ನ ಪಡೆಯೋದಕ್ಕೆ ಏನೆಲ್ಲ ಆಗ್ಬೇಕು ಈ ಪ್ರಪಂಚದಲ್ಲಿ ಎಲ್ಲ ನಿಮಗೆ ಘಟಿಸುತ್ತೆ. ನಿಮಗೆ ಹೋಲ್ ವರ್ಲ್ಡ್ ಸಪೋರ್ಟ್ ಮಾಡುತ್ತೆ, ಹೋಲ್ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ. ನಿಮಗೆ ಗುರಿ ಇಲ್ಲದೆ ಚಿಕ್ಕದ್ರಿಂದ ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಮಾಡುತ್ತೆ ಅಷ್ಟೇ. ನಾನು ಒಂದ್ ಕಡೆ ಹೇಳ್ತೀನಿ, ಇವಾಗೆಲ್ಲ ಕೊರೋನಾ ಭೀತಿ ಇದೆ ಎಲ್ರಿಗೂ. ಕೊರೋನಾ ಭೀತಿ ಭಯ ಯಾಕಾಗ್ತಿದೆ? ನೀವು ದೊಡ್ಡ ಗುರಿ ಹಿಡ್ಕೊಂಡ್ರೆ ಆ ಯಮನೂ ಎದುರ್ತಾ ನಿಮ್ಮ ಹತ್ರ ನಿಮ್ಮನ್ನು ಪ್ರಾಣ ತೆಗಿಯಕ್ಕೆ ಅಂತ. ಆದ್ರೆ ಆ ಒಂದು ಸಂಕಲ್ಪ ನಾನು ಮಾಡಿರ್ಬೇಕು. ನಾನು ದೊಡ್ಡದಾಗಿ ಸಾಧನೆ ಮಾಡ್ತೀನಿ, ದೊಡ್ಡದಾಗಿ ಕೊಡುಗೆ ಕೊಡ್ತೀನಿ ಅನ್ನೋ ಸಂಕಲ್ಪ ನಾನು ಸ್ಟ್ರಾಂಗ್ ಇದ್ರೆ ನನಗೆ 100% ನಾನು ಸಹ ಮಿಲಿಯನೇರ್ಸ್ ಅಲ್ಲ ಒಬ್ಬ ಆಗ್ತಾ ಆಗ್ತೀನಿ. ನಾನು ಕೋಟ್ಯಾಧಿಪತಿ ಆಗ್ತಕ್ಕಂಥ ಶಕ್ತಿ ನನ್ನೊಳಗಡೆ ಇದೆ.